ಬಿಜೆಪಿ ಪರ ಪ್ರಚಾರಕ್ಕೆ ಧುಮುಕಲು ರೆಬಲ್ ಯತ್ನಾಳ್ ರೆಡಿಯಾಗಿದ್ದಾರೆ. ಯತ್ನಾಳ್ ಹವಾಗೆ ಮಣಿದ ರಾಜ್ಯ ಬಿಜೆಪಿ ನಾಯಕರು. ಈಗಾಗಲೇ ನೋಡಿ, ಯತ್ನಾಳ್ ಇಲ್ಲ ಅಂತ ಅಂದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲೆಕ್ಷನ್ ಮಾಡೋದು ತುಂಬಾ ಕಷ್ಟ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಬಿಜೆಪಿಯ ನಿಲುವು. ಯಾಕಂದ್ರೆ ಗಮನಿಸಬೇಕಾಗುತ್ತೆ ನಾವು, ಹಿಂದೂಹುಲಿ ಯತ್ನಾಳ್ ಹವಾಗೆ ಮಣಿದ ರಾಜ್ಯ ಬಿಜೆಪಿ ನಾಯಕರು. ಉಪಚುನಾವಣೆ ಪ್ರಚಾರಕ್ಕೆ ಅಸ್ತು ಎಂದಿರುವ ಬಿಎಸ್ವೈ ಮತ್ತು ಸನ್ ಓಕೆ ಎನ್ನುತ್ತಿದ್ದಂತೆ ಯತ್ನಾಳ್ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನಾಳೆ ವೀರಣ್ಣ ಚರಂತಿಮಠ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಹಿಂದೂಹುಲಿ ಅಬ್ಬರ. ಬಿಜೆಪಿ ಪರ ಪ್ರಚಾರ ಮಾಡಲಿರುವ ಉಚ್ಚಾಟಿತ ಶಾಸಕ ನಾಳೆ 12 ಗಂಟೆಗೆ ಚರಂತಿಮಠ ಪರ ಯತ್ನಾಳ್ ಪ್ರಚಾರ ನಡೆಸಿದ್ರೆ ಅಭ್ಯಂತರ ಇಲ್ಲ ಎಂದಿದ್ದ ಬಿಎಸ್ವೈ ಹೈಕಮಾಂಡ್ ಗಮನ ಸೆಳೆಯುತ್ತಾರಾ ಹಿಂದೂಹುಲಿ? ಉಚ್ಚಾಟನೆಯ ಬಳಿಕವೂ ಬಿಜೆಪಿಯಲ್ಲಿ ಯತ್ನಾಳ್ ಹವಾ. ಪಕ್ಷದಿಂದ ದೂರವಿದ್ದರೂ ಯತ್ನಾಳ್ಗೆ ಫುಲ್ ಡಿಮ್ಯಾಂಡ್ ಇದೆ ನೋಡಿ. ಯತ್ನಾಳ್ ಎಂಟ್ರಿ ಬಿಜೆಪಿ ಅಭ್ಯರ್ಥಿಗೆ ಪ್ಲಸ್ ಆಗುತ್ತಾ? ಬೈ ಎಲೆಕ್ಷನ್ ನಲ್ಲಿ ಕಮಾಲ್ ಮಾಡ್ತಾರ ರೆಬಲ್ ನಾಯಕ ಯತ್ನಾಳ್. ಬಿವೈವಿ ಬಿಎಸ್ವೈ ಗ್ರೀನ್ ಸಿಗ್ನಲ್ ಬೆನ್ನಲ್ಲೇ ಯತ್ನಾಳ್ ಪ್ರಚಾರಕ್ಕೆ ಎಂಟ್ರಿ. ಹಿಂದೂಹುಲಿ ಯತ್ನಾಳ್ ಹವಾಗೆ ರಾಜ್ಯ ಬಿಜೆಪಿ ನಾಯಕರು ಮನುದ್ರ. ನೋಡಿ, ನಾಳೆ ಬಾಗಲಕೋಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಯತ್ನಾಳ್ ಪ್ರಚಾರ. ಬಿಜೆಪಿ ಉಚ್ಚಾಟಿತ ಶಾಸಕನಿಂದ ಬಿಜೆಪಿ ಅಭ್ಯರ್ಥಿ ಪರ ಕ್ಯಾಂಪೇನ್. ವೀರಣ್ಣ ಚರಂತಿಮಠ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡ್ತಾರೆ. ಬಾಗಲಕೋಟೆ ಬೈ ಎಲೆಕ್ಷನ್ ನಲ್ಲಿ ಹಿಂದೂಹುಲಿ ಅಬ್ಬರ ಜೋರಾಗಿರುತ್ತೆ. ನಾಳೆ 12 ಗಂಟೆಗೆ ಚರಂತಿಮಠರ ಪರ ಪ್ರಚಾರ ನಡೆಸಲಿರುವಂತಹ ಯತ್ನಾಳ್ ಪ್ರಚಾರ ನಡೆಸಿದ್ರೆ ಅಭ್ಯಂತರ ಇಲ್ಲ ಅಂತ ಯಡಿಯೂರಪ್ಪ ಮತ್ತು ಬಿವೈ ರಾಘವೇಂದ್ರ ಹೇಳಿದ್ರು. ಇದನ್ನೇ ಪ್ಲಸ್ ಆಗಿ ಇಟ್ಕೊಂಡು ಹೈಕಮಾಂಡ್ ಗಮನ ಸೆಳೀತಾರ ಬಸನಗೌಡ ಪಾಟೀಲ್ ಯತ್ನಾಳ್. ಉತ್ತರ ಕರ್ನಾಟಕ ಭಾಗದಲ್ಲಿ ಯತ್ನಾಳ್ ಅವರಿಗೆ ಅವ್ರದೇ ಆದಂತ ಒಂದು ಫ್ಯಾನ್ ಫಾಲೋಯಿಂಗ್ ಇದೆ. ಯುವಕರು ಸಹಿತ ಅವ್ರನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಅಂದ್ರೆ, ಅವ್ರು ಇದ್ದಾರೆ ಅಂತ ಅಂದ್ರೆ ನಿಜಕ್ಕೂ ಅಲ್ಲಿ ಯುವಕರ ಹಿಂಡೆ ಸೇರಿರುತ್ತೆ. ಅಷ್ಟರ ಮಟ್ಟಿಗೆ ಯತ್ನಾಳ್ ಅವರ ಫ್ಯಾನ್ಸ್ ಫಾಲೋಯಿಂಗ್ ಇರುವಂಥದ್ದು ಉತ್ತರ ಕರ್ನಾಟಕ ಭಾಗದಲ್ಲಿ. ಒಂದು ಕಳೆದ ಬಾರಿ ನಾವು ಗಮನಿಸಿದ್ವಿ, ಮದ್ದೂರಲ್ಲಿ ಗಲಾಟೆ ಆದಂಥ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅಲ್ಲಿಗೆ ಭೇಟಿಯನ್ನ ಕೊಟ್ಟಿರ್ತಾರೆ. ಅಲ್ಲಿರುವಂಥ ಯುವಕರು ಸಹಿತ ಯತ್ನಾಳ್ ಅವರಿಗೆ ಎಷ್ಟು ಬೆಂಬಲ ಸೂಚಿಸ್ತಾರೆ ಅಂತ ಅಂದರೆ ನಿಜಕ್ಕೂ. ಯಾಕಂದರೆ ಉತ್ತರ ಕರ್ನಾಟಕದವರಾದಂಥ ಬಸನಗೌಡ ಪಾಟೀಲ್ ಯತ್ನಾಳ್ಗೆ ಉತ್ತರ ಕರ್ನಾಟಕದಲ್ಲಿ ಫ್ಯಾನ್ ಫಾಲೋಯಿಂಗ್ ಇರೋದು ಸಹಜ ಅಂತ ನಾವು ಹೇಳ್ಬೋದು. ಬಟ್ ಮಂಡ್ಯ ಮದ್ದೂರಲ್ಲೂ ಸಹಿತ ಅಷ್ಟರ ಮಟ್ಟಿಗೆ ಅಲ್ಲಿ ಫ್ಯಾನ್ಸ್ ಅವರಿಗೆ ಹುಮ್ಮಸ್ಸನ್ನ ಕೊಟ್ಟಿದ್ರು, ಅಷ್ಟರ ಮಟ್ಟಿಗೆ ಕ್ರೇಜ್ ಇತ್ತು. ಇದನ್ನೆಲ್ಲ ಗಮನಿಸ್ಕೊಂಡು ಬಿಜೆಪಿಗೆ ಯತ್ನಾಳ್ ಅವರ ಪ್ರಚಾರ ಪ್ಲಸ್ ಆಗುತ್ತಾ? ಹಾಗಾದ್ರೆ ಕಟ್ಟ ಹಿಂದೂಹುಲಿ ಅಂತಾನೆ ಫೇಮಸ್. ಈಗ ನೋಡಿ, ನಾಳೆ 12 ಗಂಟೆಗೆ ಪ್ರಚಾರಕ್ಕೆ ಧುಮುಕ್ತಾರೆ. ವೀರಣ್ಣ ಚರಂತಿಮಠ ಪರ ಪ್ರಚಾರಕ್ಕೆ ಬರುವಂಥದ್ದು. ಇದು ಬಿಜೆಪಿಗೆ ಪ್ಲಸ್ ಆಗುತ್ತಾ ಅಂದರೆ ಎಸ್, ಆಫ್ ಕೋರ್ಸ್. ಯಾಕಂದ್ರೆ ಅವರ ಫ್ಯಾನ್ಸ್ ಫಾಲೋಯಿಂಗ್ ಆ ರೀತಿಯಾಗಿ ಇರುವಂಥದ್ದು. ಹಾಗಾಗಿ ಬಿಜೆಪಿ ಇದನ್ನ ಪ್ಲಸ್ ಆಗಿ ಬಳಸ್ಕೊಳ್ಳುತ್ತೆ. ಬಟ್ ಉಚ್ಚಾಟಿತ ಶಾಸಕನನ್ನ ಈ ರೀತಿಯಾಗಿ ಮತ್ತೆ ಪ್ರಚಾರಕ್ಕೆ ತೆಗೆದುಕೊಳ್ಳುವಂಥದ್ದು ಬಿಜೆಪಿಯಲ್ಲಿ ರೂಲ್ಸ್ ಇದೆಯಾ? ಈ ರೀತಿಯಾಗಿ ಫಾಲೋ ಮಾಡ್ಬೋದಾ? ಅಂದ್ರೆ ನೋಡಿ, ಒಂದು ಪಕ್ಷದಲ್ಲಿ ಅವ್ರದೇ ಆದಂಥ ಒಂದು ಸೈದ್ಧಾಂತಗಳಿರುತ್ತೆ. ಬಟ್ ಇಂಥ ವಿಚಾರದಲ್ಲಿ ಅವ್ರನ್ನ ಬಳಸ್ಕೊಳ್ತಾರೆ ಅಂತ ಅಂದ್ರೆ ನಿಜಕ್ಕೂ ಇದರ ಒಂದು ನಿಲುವನ್ನ ಒಂದು ಕಡೆ ಯತ್ನಾಳ್ ಅಭಿಮಾನಿಗಳು ಯಾವ ರೀತಿಯಾಗಿ ತಗೊಳ್ತಾರೆ, ಅವರ ಫ್ಯಾನ್ಸ್ ಫಾಲೋಯಿಂಗ್, ಅವರಿಗೆ ಬೆಂಬಲ ಇದ್ದಂಥ ಜನರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನಾರ್ಹವಾಗಿದೆ. ಬಟ್ ಇದು ನಾಳೆ ವೀರಣ್ಣ ಚರಂತಿಮಠಗೆ ಪ್ಲಸ್ ಆಗುವಂಥ ಸಾಧ್ಯತೆ ಇದೆ.